Good morning, dear students. I am Bharat Sen, your social science teacher. Dear students, today in this class we will discuss about the new lesson in political science part, our constitution, ನಮ್ಮ ಸಂವಿಧಾನ. So we will discuss about the revision classes, mainly important questions and answers. ಇದರಲ್ಲಿ ಅವರ್ ಕಾನ್ಸ್ಟಿಟ್ಯೂಷನ್ ನಮ್ಮ ಸಂವಿಧಾನ ಅಂತ ಕರಿತೀವಿ. ಇದರಲ್ಲಿ ಬರ್ತಕ್ಕಂಥ ಪ್ರಮುಖ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕ್ವಶನ್ಸ್ಗಳನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದರಲ್ಲಿ 1 ಮಾರ್ಕಿಗೆ 2 ಮಾರ್ಕಿಗೆ ಒಂದು ಕ್ವಶನ್ ಕೇಳ್ತಾರೆ. ವಾಟ್ ಡು ಯು ಮೀನ್ ಬೈ ಸೆಕ್ಯುಲರಿಸಮ್? ಸೆಕ್ಯುಲರಿಸಮ್ ಅಂದರೆ ಜಾತ್ಯತೀತತೆ ಅಂತ ಕರಿತೀವಿ. ಹಂಗಂದ್ರೆ ಏನು ಅಂತ ಕೇಳ್ಬೋದು 1 or 2 ಮಾರ್ಕ್ಸಿಗೆ. ಸೆಕ್ಯುಲರಿಸಮ್ ಈಸ್ ಎ ಪ್ರಿನ್ಸಿಪಲ್ ಆಫ್ separation of state from religious dignitaries, means the citizens have the liberty to practice any religion they desire. No religion has been given the status of a national religion. ಅಂದರೆ ಇದೇನು ಅಂದರೆ ಸೆಕ್ಯುಲರಿಸಮ್ ಅಂದರೆ ಜಾತ್ಯತೀತತೆ ಅಂದರೆ ಒಂದು ದೇಶ ಯಾವುದೇ ಒಂದು ಧರ್ಮವನ್ನು ತನ್ನ ದೇಶದ ಧರ್ಮ ಅಂತ ಮಾಡ್ಕೊಳ್ದಲೇ ಅಲ್ಲಿರೋ ಎಲ್ಲ ಪ್ರಜೆಗಳಿಗೂ ಅವ್ರದ್ದೇ ಆಗಿರ್ತಕ್ಕಂತಹ ಧರ್ಮವನ್ನು ಆಚರಣೆ ಮಾಡೋದಕ್ಕೆ ಸ್ವತಂತ್ರವನ್ನು ನೀಡ್ತಕ್ಕಂಥದ್ದು. ಯಾವುದೇ ಒಂದು ಧರ್ಮವನ್ನು ನಮ್ಮ ದೇಶದ ಧರ್ಮ ಅಂತ ಘೋಷಣೆ ಮಾಡದೇ ಇರತಕ್ಕಂಥದ್ದು, ಇಂತಹ ಒಂದು ವ್ಯವಸ್ಥೆಯನ್ನು ಸೆಕ್ಯುಲರಿಸಮ್ ಅಂತ ಕರಿಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತೆ. ಎಕ್ಸ್ಪ್ಲೈನ್ ದ ಸೈಲೆಂಟ್ ಫ್ಯೂಚರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಫ್ಯೂಚರ್ಸ್, ಸೈಲೆಂಟ್ ಫ್ಯೂಚರ್ಸ್, ಅದರ ಲಕ್ಷಣಗಳನ್ನು ಕೇಳ್ತಾರೆ. ಅದು ಯಾವ್ಯಾವ ಬರ್ಬೋದು, ನಮ್ಮ ಸಂವಿಧಾನ ಏನೇನು ಲಕ್ಷಣಗಳನ್ನು ಹೊಂದಿದೆ ಅಂತ ನೋಡಿದಾಗ, ರಿಟನ್ ಆ್ಯಂಡ್ ಲೆಂತಿ ಕಾನ್ಸ್ಟಿಟ್ಯೂಷನ್, ಇದು ಲಿಖಿತ ಮತ್ತು ಅತ್ಯಂತ ವಿಶಾಲವಾಗಿರ್ತಕ್ಕಂತಹ ಸಂವಿಧಾನ, ಬೃಹತ್ ಸಂವಿಧಾನ ಅಂತ ಕರಿಬೋದು. ಪಾರ್ಷಿಯಲಿ ಫ್ಲೆಕ್ಸಿಬಲ್ ಆ್ಯಂಡ್ ಪಾರ್ಷಿಯಲಿ ರಿಜಿಡ್ ಕಾನ್ಸ್ಟಿಟ್ಯೂಷನ್, ಇದು ಭಾಗಶಃ ಫ್ಲೆಕ್ಸಿಬಲ್ ಆಗಿದೆ, ನಮ್ಯವಾಗಿದೆ, ಅಂದರೆ ಸ್ವಲ್ಪ ಹೇಗೆ ಬೇಕೋ ಹಾಗೆ ನಾವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಸಹಕಾರಿಯಾಗಿದೆ. ಭಾಗಶಃ ಅನಮ್ಯ ಸಂವಿಧಾನ, ಸ್ವಲ್ಪ ಅದು ಕಷ್ಟಕರನೂ ಆಗಿದೆ. ಇದು ಸ್ವಲ್ಪ ಕಷ್ಟಕರವಾಗಿರ್ತಕ್ಕಂಥ ಸಂವಿಧಾನ, ಅದೇ ರೀತಿ ಸ್ವಲ್ಪ ಸುಲಭವಾಗಿರ್ತಕ್ಕಂಥ ಸಂವಿಧಾನ ಅಂತಲೂ ನಾವು ಹೇಳ್ಬೋದು. ನೆಕ್ಸ್ಟ್ ಪಾರ್ಲಿಮೆಂಟರಿ ಫ್ರಮ್ ಗೌರ್ಮೆಂಟ್, ಅಂದರೆ ಸಂಸದೀಯ ಸರ್ಕಾರ ಪದ್ಧತಿ ನಮ್ಮದನ್ನು ಕಾಣ್ತೀವಿ. ನಮ್ಮದು ಸಂಸದೀಯ ಪಾರ್ಲಿಮೆಂಟರಿ ಗೌರ್ಮೆಂಟನ್ನು ಕಾಣ್ತೀವಿ. ರಿಪಬ್ಲಿಕನ್ ಸಿಸ್ಟಮ್, ಗಣತಂತ್ರ ವ್ಯವಸ್ಥೆ ಅಂತ ಕರಿತೀವಿ. ಅಂದರೆ ಇಲ್ಲೆಲ್ಲವೂ ಕೂಡ ನಮ್ಮ ಇಂಡಿಯಾದಲ್ಲಿರ್ತಕ್ಕಂಥ ಎಲ್ಲ ಸ್ಟೇಟ್ಸ್ಗಳು ಕೂಡ ಇಂಡಿಯಾಗೆ ಸೇರ್ತಕ್ಕಂಥದ್ದು, ಹಾಗಾಗಿ ಇದನ್ನು ರಿಪಬ್ಲಿಕನ್ ಸಿಸ್ಟಮ್ ಅಂತ ಕರಿತೀವಿ. ಫೆಡರಲ್ ಸಿಸ್ಟಮ್, ಸಂಯುಕ್ತ ಪದ್ಧತಿ, ಅಂದರೆ ಎಲ್ಲ ಭಾಷೆ, ಜನಾಂಗ, ವಿಶಾಲವಾಗಿರ್ತಕ್ಕಂಥ ಭೂಪ್ರದೇಶ ಇರೋದ್ರಿಂದ ಎಲ್ಲವನ್ನು ಒಂದೇ ಒಂದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಅಡಿಯಲ್ಲಿ ಹೊಂದಿಸಿರ್ತಕ್ಕಂಥ ಫೆಡರಲ್ ಸಿಸ್ಟಮನ್ನು ಕಾಣ್ತೀವಿ. ಫಂಡಮೆಂಟಲ್ ರೈಟ್ಸನ್ನು ಕಾಣ್ತೀವಿ, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳನ್ನು ಕಾಣ್ತೀವಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ದ ಸ್ಟೇಟ್ ಪಾಲಿಸಿ, ಅಂದರೆ ರಾಜ್ಯ ನಿರ್ದೇಶಕ ತತ್ವಗಳು. ಇಂಡಿಪೆಂಡೆಂಟ್ ಆ್ಯಂಡ್ ಸೆಂಟ್ರಲೈಸ್ಡ್ ಜುಡಿಷಿಯರಿ ಸಿಸ್ಟಮ್, ಅಂದರೆ ಸ್ವತಂತ್ರ ಮತ್ತು ಏಕೀಕೃತ ನ್ಯಾಯ ವ್ಯವಸ್ಥೆ, ಅಂದರೆ ಇಲ್ಲಿ ನ್ಯಾಯ ವ್ಯವಸ್ಥೆಗೆ ಯಾವುದೇ ರೀತಿಯ ಪ್ರಭಾವ ಇಲ್ಲದೆ ಅದು ಸ್ವತಂತ್ರವಾಗಿರ್ತಕ್ಕಂಥ ನ್ಯಾಯ ವ್ಯವಸ್ಥೆ. ನ್ಯಾಯ ಅಂತ ಬಂದಾಗ ಎಲ್ಲರಿಗೂ ಅಸಮಾನತೆಯಿಂದ ಕಾಣ್ದಲೆ ಎಲ್ಲರೂ ಸಮಾನವಾಗಿ ನ್ಯಾಯವನ್ನು ನೀಡ್ತಕ್ಕಂಥದ್ದು. ನೆಕ್ಸ್ಟ್ ಸಿಂಗಲ್ ಸಿಟಿಸನ್ಶಿಪ್, ಇಲ್ಲಿ ಒಬ್ಬ ವ್ಯಕ್ತಿಗೆ ಒಂದೇ ಒಂದು ಪೌರತ್ವ, ನಮ್ಮ ದೇಶದ ಪೌರತ್ವವನ್ನು ಮಾತ್ರ ಪಡೆಯೋಕ್ಕೆ ಅವಕಾಶ ಇದೆ. ಅಡಲ್ಟ್ ಫ್ರಾಂಚೈಸ್, ಅಂದರೆ ವಯಸ್ಕ ಮತದಾನ ಅಂತ, 18 ವರ್ಷ ಮೇಲ್ಪಟ್ಟಿರೋ ವ್ಯಕ್ತಿ ಇಲ್ಲಿ ಮತದಾನವನ್ನು ಮಾಡ್ಬೋದು. ನೆಕ್ಸ್ಟ್ ಬೈ ಕ್ಯಾಮರಾ ಲೆಜಿಸ್ಲೇಚರ್, ಅಂದರೆ ದ್ವಿಸದನ ಶಾಸಕಾಂಗವಂತ ಕಾಣ್ತೀವಿ. ಅದರಲ್ಲಿ ಲೋಕಸಭಾ, ರಾಜ್ಯಸಭಾವನ್ನು ಕಾಣ್ತೀವಿ. ನೆಕ್ಸ್ಟ್ ಪಾರ್ಟಿ ಸಿಸ್ಟಮ್, ಪಕ್ಷ ಪದ್ಧತಿ, ಅಂದರೆ ಒಬ್ಬ ವ್ಯಕ್ತಿ ತನ್ನದೇ ಆಗಿರ್ತಕ್ಕಂಥ ಪಕ್ಷವನ್ನು ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಅವನು ಎಲೆಕ್ಷನಿಗೆ ನಿಂತು ಚುನಾವಣೆಯಲ್ಲಿ ಗೆಲ್ಬೋದು ಅವನು. ಈ ರೀತಿ ಸೈಲೆಂಟ್ ಫ್ಯೂಚರ್ಸನ್ನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಕಾಣ್ತೀವಿ. ನೆಕ್ಸ್ಟ್ ವಿಚ್ ಆರ್ ದ ಫಂಡಮೆಂಟಲ್ ರೈಟ್ಸ್ ಇನ್ಕಾರ್ಪೊರೇಟೆಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್, ಹಾಗಾದರೆ ನಮ್ಮ ಫಂಡಮೆಂಟಲ್ ರೈಟ್ಸ್ಗಳನ್ನು ನಮ್ಮ ಇಂಪಾರ್ಟೆಂಟಾಗಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಕಾಣ್ತೀವಿ. ಅದರಲ್ಲಿ ಯಾವುವು ಮೇನ್ಲಿ 6 ಫಂಡಮೆಂಟಲ್ ರೈಟ್ಸನ್ನು ಕಾಣ್ತೀವಿ. ರೈಟ್ ಟು ಲಿಬರ್ಟಿ, ಸಮಾನತೆಯ ಹಕ್ಕು. ರೈಟ್ ಟು ಲಿಬರ್ಟಿ ಅಂದರೆ ಸ್ವಾತಂತ್ರ್ಯದ ಹಕ್ಕು. ರೈಟ್ ಟು ಈಕ್ವಾಲಿಟಿ, ಸಮಾನತೆಯ ಹಕ್ಕು. ಆ್ಯಂಡ್ ರೈಟ್ ಅಗೇನೆಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆಯ ವಿರುದ್ಧದ ಹಕ್ಕು. ರೈಟ್ ಟು ರಿಲಿಜನ್, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು.
ರೈಟ್ ಟು ಎಜುಕೇಷನ್ ಆ್ಯಂಡ್ ಕಲ್ಚರ್ ಅಂದರೆ ಶಿಕ್ಷಣ ಮತ್ತು ವಿದ್ಯಾಭ್ಯಾಸದ ಹಕ್ಕು ಅಥವಾ ಸಾಂಸ್ಕೃತಿಕ ಹಕ್ಕು ಅಂತ ಕಾಣ್ತೀವಿ. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡಿ ಅಂದರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕು. ಈ ರೀತಿ ಮುಖ್ಯವಾಗಿ 6 ಫಂಡಮೆಂಟಲ್ ರೈಟ್ಸನ್ನು ಕಾಣ್ತೀವಿ. ಅದಾದ ನಂತರ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಬರುತ್ತೆ. ನೀವು ಒಂದು 6 or 5 ಡ್ಯೂಟೀಸ್ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಇದನ್ನು 3-4 ಮಾರ್ಕ್ಸಿಗೆ ಕೇಳ್ಬೋದು. ಮೇಕ್ ಎ ಲೀಸ್ಟ್ ಆಫ್ ದ ಫಂಡಮೆಂಟಲ್ ಡ್ಯೂಟೀಸ್. ನಮ್ಮ ಕರ್ತವ್ಯಗಳೇನಂತ ಕರಿಬೋದು. ಟು ರೆಸ್ಪೆಕ್ಟ್ ದ ಕಾನ್ಸ್ಟಿಟ್ಯೂಷನ್, ನ್ಯಾಷನಲ್ ಫ್ಲಾಗ್ ಅಂಡ್ ನ್ಯಾಷನಲ್ ಆ್ಯಂಥೆಮ್ ಅಂದರೆ ನಮ್ಮ ದೇಶದ ಸಂವಿಧಾನಕ್ಕೆ ಗೌರವವನ್ನು ಕೊಡ್ತಕ್ಕಂಥದ್ದು, ರಾಷ್ಟ್ರಧ್ವಜಕ್ಕೆ, ರಾಷ್ಟ್ರಗೀತೆಗೆ ಗೌರವವನ್ನು ಕೊಡ್ತಕ್ಕಂಥದ್ದು. ಟು ಫಾಲೋ ದ ನೋಬೆಲ್ ಐಡಿಯಾಸ್ ದಟ್ ಇನ್ಸ್ಪೈರ್ಡ್ ಅವರ್ ನ್ಯಾಷನಲ್ ಸ್ಟ್ರಗಲ್ ಫಾರ್ ಫ್ರೀಡಮ್ ಅಂದರೆ ನಮ್ಮ ಸ್ವಾತಂತ್ರ್ಯ ಚಳವಳಿಗೆ ಸ್ಫೂರ್ತಿ ನೀಡತಕ್ಕಂಥ ತತ್ವಗಳನ್ನು ಪಾಲಿಸ್ತಕ್ಕಂಥದ್ದು. ಟು ಪ್ರೊಟೆಕ್ಟ್ ದ ಇಂಟಿಗ್ರಿಟಿ ಆಫ್ ದ ನೇಷನ್ ಆಫ್ ಇಂಡಿಯಾ ಅಂದರೆ ನಮ್ಮ ದೇಶದ ಏಕತೆಯನ್ನು ಕಾಪಾಡ್ತಕ್ಕಂಥದ್ದು, ಅದರ ಸಮಗ್ರತೆಯನ್ನು ಕಾಪಾಡ್ತಕ್ಕಂಥದ್ದು. ಟು ಡಿಫೆನ್ಸ್ ದ ಮದರ್ಲ್ಯಾಂಡ್ ವೆನ್ ಕಾಲ್ಡ್ ಅಪಾನ್ ಟು ಡೂ ಸೋ ಒಂದು ವೇಳೆ ಯುದ್ಧವನ್ನು ಅಥವಾ ಇನ್ಯಾವುದೋ ಒಂದು ದೇಶದ ರಕ್ಷಣೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಅದಕ್ಕೆ ರಕ್ಷಣೆಗೆ ಮುಂದಾಗ್ತಕ್ಕಂಥದ್ದು, ದೇಶದ ಸೇವೆಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟ್, ಟು ಪ್ರಮೋಟ್ ದ ಸ್ಪಿರಿಟ್ ಆಫ್ ಕಾಮನ್ ಬ್ರದರ್ಹುಡ್ ಅಮಾಂಗಸ್ಟ್ ಆಲ್ ದ ಪೀಪಲ್ ಆಫ್ ಇಂಡಿಯಾ ಇಲ್ಲಿ ದೇಶದ ಎಲ್ಲ ಜನರ ನಡುವೆ ಸಹೋದರತ್ವದ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು, ನಾವೆಲ್ಲರೂ ಭಾರತೀಯರು ಅಂತಕ್ಕಂಥ ಭಾವನೆಯನ್ನು ಬೆಳೆಸ್ತಕ್ಕಂಥದ್ದು. ಟು ಪ್ರಿಸರ್ವ್ ಅವರ್ ರಿಚ್ ಹೆರಿಟೇಜ್ ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಟು ಪ್ರೊಟೆಕ್ಟ್ ದ ಇಂಪ್ರೂವ್ ದ ನ್ಯಾಚುರಲ್ ಎನ್ವೈರನ್ಮೆಂಟ್ ಅಂದರೆ ನಮ್ಮ ನೈಸರ್ಗಿಕ ಪರಿಸರವನ್ನು ಕಾಪಾಡ್ತಕ್ಕಂಥದ್ದು, ಅದನ್ನು ಬೆಳೆಸ್ತಕ್ಕಂಥದ್ದು. ಈ ರೀತಿ ಹಲವಾರು ಡ್ಯೂಟೀಸ್ಗಳನ್ನು ಇನ್ನೂ ಡ್ಯೂಟೀಸ್ಗಳನ್ನು ಬರ್ತವೆ. ನೀವು ಅಟ್ಲೀಸ್ಟ್ ಒಂದು 6 or 7 ಡ್ಯೂಟೀಸ್ಗಳನ್ನು ಮುಖ್ಯವಾಗಿ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ನ್ಯಾಚುರಲ್ ರಿಸೋರ್ಸಸ್, ಎಕನಾಮಿಕ್ಸಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರು. ಇದರಲ್ಲಿ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್, ವಾಟ್ ಈಸ್ ಕನ್ಸರ್ವೇಷನ್ ಅಂತ ಕರಿಬೋದು. ಇದು ನಿಮಗೆ ಇಂಪಾರ್ಟೆಂಟಾಗಿ ಕೇಳ್ತಕ್ಕಂಥ ಒಂದು ಕ್ವಶನ್. ಸೊ ಕನ್ಸರ್ವೇಷನ್ ಮೀನ್ಸ್ ಕೇರ್ಫುಲ್ ಪ್ರಿಸರ್ವೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದ ಸಮಥಿಂಗ್, ಎಸ್ಪೆಷಲಿ ಪ್ಲಾನ್ಡ್ ಮ್ಯಾನೇಜ್ಮೆಂಟ್ ಆಫ್ ಈ ನ್ಯಾಚುರಲ್ ರಿಸೋರ್ಸ್ ಟು ಪ್ರಿವೆಂಟ್ ಎಕ್ಸ್ಪ್ಲೋಟೇಷನ್ ಆ್ಯಂಡ್ ಡಿಸ್ಟ್ರಕ್ಷನ್ ಆರ್ ನೆಗ್ಲೆಕ್ಟ್. ಇಲ್ಲೇನು ಕನ್ಸರ್ವೇಷನ್ ಅಂದರೆ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥ ಸಂಪನ್ಮೂಲಗಳನ್ನು ಅತ್ಯಂತ ಅಮಿತಿಯಿಂದ ಅನ್ಲಿಮಿಟೆಡ್ ಆಗಿ ಯೂಸ್ ಮಾಡಿದ್ರೆ ಅದನ್ನು ಪ್ರೊಟೆಕ್ಷನ್ ಮಾಡ್ತಕ್ಕಂಥದ್ದು, ಅದೇ ರೀತಿ ಅದನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದರ ಶೋಷಣೆ ಆಗ್ದಂಗೆ, ಅದರ ನಾಶ ಆಗ್ದಂಗೆ ಅದನ್ನು ಕಾಪಾಡ್ತಕ್ಕಂಥದ್ದು ನಾವೇ ಅಂತ ಕರಿಬೋದು, ಕನ್ಸರ್ವೇಷನ್ ಅಂತ ಕರಿಬೋದು. ಇದರಿಂದ ಪ್ರಕೃತಿಯ ನೈಸರ್ಗಿಕ ಸಂಪನ್ಮೂಲಗಳನ್ನು ಏನು ಮಾಡ್ಬೋದು, ನಾವು ರಕ್ಷಣೆ ಮಾಡೋದಕ್ಕೆ ಹಲವಾರು ಮಾರ್ಗಗಳನ್ನು ಇದು ಸೂಚಿಸುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್, ಇದರಲ್ಲಿ ಮುಖ್ಯವಾಗಿ ಇದೊಂದು ಕೇಳ್ತಾರೆ, ಎಕ್ಸ್ಪ್ಲೇನ್ ದ ಕಾಸಸ್ ಫಾರ್ ದ ಇನ್ಕ್ರೀಸಿಂಗ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಅಂದರೆ ಸಂಪನ್ಮೂಲಗಳ ಕೊರತೆಗೆ ಏನೇನು ರೀಸನ್ನು. ಸ್ಕೇರ್ಸಿಟಿ ಅಂದರೆ ಕೊರತೆ ಅಂತ ಕರಿತೀವಿ. ಯಾಕೆ ಸಂಪನ್ಮೂಲಗಳ ಕೊರತೆ ಉಂಟಾಗ್ತಾ ಇದೆ ನಮಗೆ ಅಂತ ನೋಡಿದಾಗ, ಫಸ್ಟ್ ಒನ್ ಓವರ್ ಪಾಪ್ಯುಲೇಷನ್ ಅಂದರೆ ಮಿತಿಮೀರಿದ ಜನಸಂಖ್ಯೆ, ಗ್ರೋವಿಂಗ್ ಇಂಡಸ್ಟ್ರಿಯಲೈಸೇಷನ್ ಅಂದರೆ ಹೆಚ್ಚುತ್ತಿರುವ ಕೈಗಾರೀಕರಣ, ಎಕ್ಸ್ಪೆಂಡಿಂಗ್ ಅರ್ಬನ್ ಏರಿಯಾಸ್ ಇಲ್ಲಿ ನಗರಗಳು ಹೆಚ್ಚಾಗ್ತಾ ಇದ್ದಾವೆ. ಎಲ್ಲಿ ನಗರಗಳು ಹೆಚ್ಚಾಗ್ತವೆ ಅಲ್ಲಿ ಕಾರ್ಖಾನೆಗಳು ಹೆಚ್ಚಾಗ್ತವೆ, ವಾಹನಗಳ ಸಂಖ್ಯೆ ಹೆಚ್ಚಾಗ್ತವೆ, ಇದರಿಂದ ಪರಿಸರಕ್ಕೆ ಮಾರಕ ಆಗುತ್ತೆ. ಅದಾದ ನಂತರ ರಿಸೋರ್ಸ್ಗಳು ಕೂಡ ನಾಶವಾಗ್ತವೆ. ಅಟ್ಮಾಸ್ಫಿಯರ್ ಪೊಲ್ಯೂಷನ್ ಅಂದರೆ ಇಲ್ಲಿ ವಾಯು ಮಾಲಿನ್ಯ ಏನಾಗ್ತದೆ, ವಾಯು ಏನಾಗ್ತದೆ, ಮಲಿನಗೊಳ್ತಾ ಇದೆ. ವಾಟರ್ ಪೊಲ್ಯೂಷನ್ ಆ್ಯಂಡ್ ಡಿಗ್ರೇಡೇಷನ್ ಅಂದರೆ ಜಲಮಾಲಿನ್ಯ ಆಗ್ತೈತೆ, ಭೂ ಸವಕಳಿ ಉಂಟಾಗ್ತೈತೆ. ಹ್ಯೂಮನ್ ಇನ್ಕ್ರೀಸಿಂಗ್ ವಾಂಟ್ಸ್ ಆರ್ ದ ಮೈನ್ ಕಾಸಸ್ ಫಾರ್ ದ ಇನ್ಕ್ರೀಸಿಂಗ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್. ಮನುಷ್ಯನ ಮಿತಿಮೀರಿದ ಆಸೆಗಳಿಂದ ಕೂಡ ಇಲ್ಲಿ ಏನಾಗ್ತದೆ, ರಿಸೋರ್ಸಸ್ ಏನಾಗ್ತದೆ, ಕೊರತೆ ಉಂಟಾಗ್ತಾ ಇದೆ. ಅಂದರೆ ಅವಶ್ಯಕತೆಗಿಂತ ಹೆಚ್ಚಾಗಿ ಮನುಷ್ಯ ಏನು ಮಾಡ್ತಿದ್ದಾನೆ, ಬೇಡಿಕೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾನೆ, ರಿಸೋರ್ಸ್ಗಳನ್ನು ಅತಿಯಾಗಿ ಹೆಚ್ಚಾಗಿ ಅವನು ಬಳಕೆ ಮಾಡ್ಕೊತಿದ್ದಾನೆ. ಒಬ್ಬ ವ್ಯಕ್ತಿ ಇದರ ಮುಖ್ಯವಾಗಿ ಪೆಟ್ರೋಲಿಯಂ ಅಂತಕ್ಕಂಥದ್ದು ನಾನ್ ರಿನ್ಯೂವಬಲ್ ರಿಸೋರ್ಸ್,
ಆದರೆ ಇಲ್ಲಿ ಇಡೀ ಇಂಡಿಯಾದಲ್ಲಿರ್ತಕ್ಕ ಪ್ರತಿಯೊಬ್ಬ ವ್ಯಕ್ತಿ ಕೂಡ ತನ್ನದೇ ಆಗಿರ್ತಕ್ಕಂಥ ಒಂದು ವೆಹಿಕಲನ್ನು ಹೊಂದಿದ್ದಾನೆ. ಅದಕ್ಕೆ ಅವನು ಪೆಟ್ರೋಲನ್ನು ಬಳಸೋದ್ರಿಂದ, ಎಲ್ಲರೂ ಬಳಸೋದ್ರಿಂದ ಏನಾಗ್ತಿದೆ, ಇಲ್ಲಿ ಸಂಪನ್ಮೂಲದ ಕೊರತೆ ಉಂಟಾಗ್ತಾ ಇದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬರುತ್ತಿಲ್ಲಿ. ವಾಟ್ ಮೆಷರ್ಸ್ ವಿಲ್ ಯು ಟೇಕ್ ಟು ರಿಡ್ಯೂಸ್ ದ ಎಕಾಲಜಿಕಲ್ ಫುಟ್ ಪ್ರಿಂಟ್? ಅಂದರೆ ಜೀವ ಪರಿಸರದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡೋದು. ಅಂದರೆ ಹೆಜ್ಜೆ ಗುರುತು ಅಂದರೆ ಮನುಷ್ಯ ಅದ್ರ ಮೇಲೆ ಏನು ಮಾಡ್ತಾನೆ, ಪ್ರಭಾವ ಬೀರ್ತಾ ಇದ್ದಾನೆ. ಫುಟ್ ಪ್ರಿಂಟ್, ತನ್ನ ಹೆಜ್ಜೆಯನ್ನು ಪರಿಸರದ ಮೇಲೆ ಇಡ್ತಾ ಇದ್ದಾನೆ, ಅಂದರೆ ಅದ್ರ ಮೇಲೆ ಮನುಷ್ಯ ಪ್ರಭಾವ ಬೀರ್ತಾ ಇದ್ದಾನೆ. ಇದರಿಂದ ಏನಾಗ್ತಿದೆ, ಹಲವಾರು ರೀತಿಯ ತೊಂದರೆ ಆಗ್ತಿದೆ. ಆದರೆ ಮುಖ್ಯವಾಗಿ ಅವನ ಮನುಷ್ಯನಿಂದ ಏನೇನು ನಾವು ಆ ರೀತಿಯ ದುಷ್ಪರಿಣಾಮವನ್ನು ತಡೆಯೋದಕ್ಕೆ ಏನೇನು ಮಾಡ್ಕೋಬೋದು ಅಂತ ಇಲ್ಲಿ ನೋಡಿದಾಗ, ಫುಡ್ಡಲ್ಲಿ ಮುಖ್ಯವಾಗಿ ಐ ವುಡ್ ಲೈಕ್ ಟು ಬಿ ಆರ್ಗ್ಯಾನಿಕ್ ಫುಡ್ ಆರ್ ಲೋಕಲಿ ಗ್ರೋನ್ ಪ್ರೊಡ್ಯೂಸ್. ಅಂದರೆ ಸಾವಯವ ಪದ್ಧತಿಯಿಂದ ಆಹಾರವನ್ನು ಉತ್ಪಾದನೆ ಮಾಡ್ತಕ್ಕಂಥದ್ದು, ಅಂದರೆ ಕೆಮಿಕಲ್ಸ್ ಇಲ್ದಲೆ ಸಾವಯವ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಐ ವಿಲ್ ಕೀಪ್ ಮೈ ಓನ್ ಬ್ಯಾಗ್ಸ್ ಟು ದ ಸ್ಟೋರ್ಸ್. ಅಂದರೆ ಇಲ್ಲಿ ನಾವು ಯಾವುದಾದ್ರು ಒಂದು ಅಂಗಡಿಗೆ ಹೋಗ್ತೀವಿ ಅಂದರೆ ಅಲ್ಲಿ ನಮ್ಮದೇ ಆಗಿರ್ತಕ್ಕಂತಹ ಬಟ್ಟೆ ಚೀಲವನ್ನು ಒಯ್ಯಬೇಕು. ಪ್ಲಾಸ್ಟಿಕ್ಕನ್ನು ಬಳಕೆಯನ್ನು ನಿಷೇಧ ಮಾಡಬೇಕು. ಐ ವಿಲ್ ಬೈ ಆ್ಯಂಡ್ ಈಟ್ ಫೇವರ್ ಪ್ರೊಸೆಸ್ಡ್ ಫುಡ್. ಅಂದರೆ ಶುಭ್ರವಾಗಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಇನ್ಸ್ಟೆಡ್ ಆಫ್ ಡ್ರಿಂಕಿಂಗ್ ಆಫ್ ಜ್ಯೂಸ್ ಬಾಕ್ಸ್, ಈಟ್ ಪೀಸ್ ಫಾರ್ ಫ್ರೂಟ್. ಈ ರೀತಿಯ ಡ್ರಿಂಕ್ಸ್ ಆಗಿರ್ಬೋದು, ಅದನ್ನು ತುಂಬ ದಿನ ಶೇಖರಣೆ ಮಾಡತಕ್ಕಂಥದ್ದು, ಅಂದರೆ ಪೀಸ್ ಮಾಡಿ ಇರ್ತಕ್ಕಂಥ ರೋಡಲ್ಲಿ ಇಡ್ತಕ್ಕಂಥ ಆಹಾರವನ್ನು ತಿಂದಲೇ ಇರ್ತಕ್ಕಂಥದ್ದು. ಐ ಈಟ್ ಲೆಸ್ ಮೀಟ್ ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್. ಅದು ಹೆಚ್ಚಿನದಾಗಿ ಕೊಬ್ಬು ಇಲ್ಲದಲೇ ಇರ್ತಕ್ಕಂಥದ್ದು, ಒಂದು ರೀತಿ ಕೊಬ್ಬಿನ ಅಂಶ ಇಲ್ಲದಲೇ ಇರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡ್ತಕ್ಕಂಥದ್ದು. ಐ ಈಟ್ ಆಟ್ ಹೋಮ್ ಇನ್ಸ್ಟೆಡ್ ಫಾರ್ ಆರ್ಡರಿಂಗ್ ಔಟ್. ಅಂದರೆ ಮನೆಯಲ್ಲೇ ಏನು ಮಾಡ್ಬೋದು, ಆರ್ಡರ್ ಮಾಡ್ಕೊಂಡು ತರಿಸ್ತಕ್ಕಂಥದ್ದನ್ನು ನಿಲ್ಲಿಸ್ತಕ್ಕಂಥದ್ದು. ಅಂದರೆ ಈಗೆಲ್ಲ ಆನ್ಲೈನ್ ಡೆಲಿವರಿ ಬಂದಿರತಕ್ಕಂಥದ್ದು. ಇದರಿಂದ ಏನಾಗ್ತಿದೆ, ವೆಹಿಕಲ್ಸ್ಗಳ ಓಡಾಟ ಹೆಚ್ಚಾಗುತ್ತೆ. ಹಾಗಾಗಿ ಇದನ್ನು ಕಡಿಮೆ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಎನರ್ಜಿ ಆ್ಯಂಡ್ ಎಲೆಕ್ಟ್ರಿಸಿಟಿ. ಐ ಪುಟ್ ಆಫ್ ಆಲ್ ಲೈಟ್ಸ್ ವೆನ್ ನಾಟ್ ಇನ್ ಯೂಸ್. ನಮಗೆ ಅವಶ್ಯಕತೆ ಇದ್ದಾಗ ಮಾತ್ರ ಕರೆಂಟನ್ನು, ಲೈಟ್ಸ್ಗಳನ್ನು ಯೂಸ್ ಮಾಡಬೇಕು. ಕೀಪ್ ಡೋರ್ಸ್ ವಿಂಡೋಸ್ ಶಟ್ ವೆನ್ ಹೀಟಿಂಗ್ ಆರ್ ಕೂಲಿಂಗ್ ದ ಹೌಸ್ ಆರ್ ಕಾರ್. ಇಲ್ಲೇನಾಗುತ್ತೆ, ಕೆಲವೊಂದು ಟೈಮಲ್ಲಿ ಮನೆಯಲ್ಲಿ ಹೀಟ್ ಉತ್ಪತ್ತಿ ಆದಾಗ ಅಥವಾ ಕೂಲ್ ಆದಾಗ ಡೋರನ್ನು ಏನು ಮಾಡ್ತಕ್ಕಂಥದ್ದು, ಓಪನ್ ಮಾಡ್ತಕ್ಕಂಥದ್ದು. ತುಂಬ ಚಳಿ ಇದ್ದಾಗ ಡೋರನ್ನು ಕ್ಲೋಸ್ ಮಾಡಬೇಕು. ಅದೇ ರೀತಿ ಹೀಟ್ ಇದ್ದಾಗ ಡೋರನ್ನು ಓಪನ್ ಮಾಡಬೇಕು. ಅದರ ಮುಖಾಂತರವಾಗಿ ನಾವು ಕರೆಂಟಿನ ಬಳಕೆಯನ್ನು ನಾವು ಕಡಿಮೆ ಮಾಡ್ಬೋದು. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್. ವಾಕ್ ಆ್ಯಂಡ್ ರೈಡ್ ಯುವರ್ ಬೈಸಿಕಲ್ ಟು ಸ್ಕೂಲ್. ನಾವು ಶಾಲೆಗೆ ಹೋದಾಗ ಬೈಕೇ ಬೇಕು ಅಂತಕ್ಕಂತಹ ಬೇಡಿಕೆಯನ್ನು ಇಡಬಾರ್ದು. ಆದಷ್ಟು ಸೈಕಲಲ್ಲೇ ಹೋಗಿ ಶಾಲೆನ ತಲುಪಬೇಕು. ಇದರಿಂದ ಪರಿಸರ ಮಾಲಿನ್ಯವನ್ನು ತಡಿಬೋದು. ಟೇಕ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್. ಹೆಚ್ಚಿನದಾಗಿ ಬಸ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು. ಎಲ್ಲರೂ ಬೈಕನ್ನು ಯೂಸ್ ಮಾಡಿದ್ರೆ ಪೊಲ್ಯೂಷನ್ ಆಗುತ್ತೆ. ಹಾಗಾಗಿ ಪಬ್ಲಿಕ್ ಬಸ್ಸನ್ನು ಯೂಸ್ ಮಾಡ್ತಕ್ಕಂಥದ್ದು. ಕ್ರಿಯೇಟಿಂಗ್ ಲೆಸ್ ವೇಸ್ಟ್. ಅಂದರೆ ಅನಾವಶ್ಯಕವಾಗಿ ವೇಸ್ಟನ್ನು ಮಾಡದಲ್ಲೇ ಇರ್ತಕ್ಕಂಥದ್ದು. ಪೆಟ್ರೋಲನ್ನಾಗಿರ್ಬೋದು, ಇನ್ನು ಉಳಿದಿರ್ತಕ್ಕಂಥವು. ನೆಕ್ಸ್ಟ್ ವಾಟರ್ ಅಂತ ಬಂದಾಗ ಐ ಟರ್ನ್ ಆಫ್ ದ ಟ್ಯಾಪ್ ವೈಲ್ ಬ್ರಷಿಂಗ್ ಮೈ ಟೀತ್ ಆ್ಯಂಡ್ ಕ್ಲೀನಿಂಗ್ ಅಟೆನ್ಸೈಲ್. ಅಂದರೆ ನಾವು ಹಲ್ಲನ್ನು ಉಜ್ಜತಕ್ಕಂಥದ್ದು ಅಥವಾ ಫ್ರೆಶ್ ಅಪ್ ಆಗ್ತಕ್ಕ ಟೈಮಲ್ಲಿ ಆ ಕೆಲಸ ಮುಗಿದ ತಕ್ಷಣ ಆ ಬ್ರಷನ್ನು ವಾಶ್ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಆ ನಲ್ಲಿಯನ್ನು ಆಫ್ ಮಾಡ್ತಕ್ಕಂಥದ್ದು. ನೀರು ಅನಾವಶ್ಯಕವಾಗಿ ಹರಿದಲೇ ಬಿಡ್ತಕ್ಕಂಥದ್ದು. ಐ ಡೋಂಟ್ ಪೌರ್ ಟಾಕ್ಸಿಕ್ಸ್ ಡೌನ್ ಸ್ಟ್ರೋಮ್ ಡ್ರೈನ್ಸ್. ಐ ಪುಟ್ ಎ ಬ್ರಿಕ್ ಇನ್ ಯುವರ್ ಟಾಯ್ಲೆಟ್ ಟ್ಯಾಂಕ್. ಐ ಪ್ರಿಫರ್ ಇಂಡಿಯನ್ ಟೈಪ್ ಟಾಯ್ಲೆಟ್ಸ್ ಮೋರ್. ಅದೇ ರೀತಿ ಇಂಡಿಯನ್ ಟೈಪ್ಸ್ ಟಾಯ್ಲೆಟ್ಸ್ಗಳನ್ನ ಬೆಳೆಸ್ತಕ್ಕಂಥದ್ದು. ಅದಾದ ನಂತರ ಟಾಯ್ಲೆಟ್ಸ್ಗಳಿಗೆ ವಾಲ್ಗಳನ್ನು ಹಾಕ್ತಕ್ಕಂಥದ್ದು. ಅದಕ್ಕೆ ಯಾವುದೇ ರೀತಿ ಅದಕ್ಕೆ ಪೊಲ್ಯೂಷನ್ ಆಗಲೇ ಇರ್ತಕ್ಕಂಥ ನೀರನ್ನು ಹೊರಗಡೆ ಬರ್ದಂಗೆ, ಅದೇ ರೀತಿಯಾಗಿ ಡ್ರೈನೇಜ್ಗಳನ್ನು ಸೂಕ್ತವಾಗಿರ್ತಕ್ಕಂಥ ಡ್ರೈನೇಜ್ ವ್ಯವಸ್ಥೆಯನ್ನು ಮಾಡ್ಕೊತಕ್ಕಂಥದ್ದು. ಈ ರೀತಿ ಎಲ್ಲ ಅಂಶಗಳನ್ನು ಮಾಡೋದ್ರ ಮುಖಾಂತರವಾಗಿ ನಾವೇನು ಮಾಡ್ಬೋದು, ಪರಿಸರದ ಮೇಲೆ ಫ್ರೂಟ್ ಪ್ರಿಂಟ್ ಅಂದರೆ ಬ್ಯಾಡ್ ಫ್ರೂಟ್ ದುಷ್ಟ ಹೆಜ್ಜೆ ಬೀಳೋದನ್ನು ತಡಿಬೋದು. ಮನುಷ್ಯನ ಬ್ಯಾಡ್ ಫುಟ್ ಪ್ರಿಂಟ್ ಬೀಳೋದನ್ನು ತಡಿಬೋದು ಪರಿಸರದ ಮೇಲೆ. ಇಷ್ಟು ಇದರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಇನ್ನೊಂದು ಚಾಪ್ಟರ್ ನಿಮಗೆ ರಿವಿಷನ್ ಮಾಡೋದು ಯಾವುದು ಅಂದರೆ ಹ್ಯೂಮನ್ ರಿಸೋರ್ಸಸ್ ಆಫ್ ಇಂಡಿಯಾ. ಭಾರತದ ಮಾನವ ಸಂಪನ್ಮೂಲಗಳು ಅಂತ ಕರಿತೀವಿ. ಅದರಲ್ಲಿ ಇಂಪಾರ್ಟೆಂಟಾಗಿ ನಿಮಗೆ ಬರ್ತಕ್ಕಂಥ ಕ್ವಶನ್ಸ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ.
ಇದರಲ್ಲಿ ಒಂದು ಕ್ವಶನ್ಸ್ ಬರುತ್ತೆ. ವೈ ದ ಪಾಪ್ಯುಲೇಷನ್ ಗ್ರೋತ್ ಈಸ್ ಹೈ ಇನ್ ದ ಡೆವಲಪಿಂಗ್ ಕಂಟ್ರೀಸ್, ಅಂದರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಪಾಪ್ಯುಲೇಷನ್ ಯಾಕೆ ಹೆಚ್ಚಾಗಿದೆ ಅಂತಕ್ಕಂಥದ್ದು. ಇದನ್ನು ನಿಮಗೆ 2 or 3 ಮಾರ್ಕ್ಸಿಗೆ ಲಾಂಗ್ ಕ್ವಶನ್ ಆಗಿ ಕೇಳ್ಬೋದು. ಇದನ್ನು ಇಂಪಾರ್ಟೆಂಟಾಗಿ, ಯಾಕೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಏನು ಜನಸಂಖ್ಯೆ ಯಾಕೆ ಹೆಚ್ಚಾಗ್ತಿದೆ ಅಂತಕ್ಕಂಥದ್ದನ್ನು ನೋಡಿದಾಗ, ದ ಡೆವಲಪಿಂಗ್ ಕಂಟ್ರೀಸ್ ದ ಗೌರ್ಮೆಂಟ್ ಪ್ರೊವೈಡ್ಸ್ ಬೆಟರ್ ಎಜುಕೇಷನ್ ಆ್ಯಂಡ್ ಹೆಲ್ತ್ ಫೆಸಿಲಿಟೀಸ್ ಆ್ಯಂಡ್ epidemics are brought under control. Due to this, the death rate will decline steeply. ಇಲ್ಲಿ ಏನಾಗ್ತದೆ, ಗೌರ್ಮೆಂಟ್ ಏನು ಮಾಡ್ತಿದೆ, ಪ್ರಜೆಗಳಿಗೆ ಉತ್ತಮವಾಗಿರ್ತಕ್ಕಂಥ ಹೆಲ್ತ್ ಫೆಸಿಲಿಟೀಸ್ಗಳನ್ನು ನೀಡ್ತಿದೆ, ಉತ್ತಮವಾಗಿರ್ತಕ್ಕಂಥ ಎಜುಕೇಷನನ್ನು ನೀಡ್ತಾ ಇದೆ. ಇದರಿಂದ ಏನಾಗ್ತದೆ, ಜನರ ಡೆತ್ ರೇಟ್, ಮರಣ ಪ್ರಮಾಣ ಕಡಿಮೆ ಆಗ್ತಿದೆ. ಎಲ್ಲರೂ ಕೂಡ ಆರೋಗ್ಯವಾಗಿ ಇರ್ತಕ್ಕಂತಹ ಒಂದು ವ್ಯವಸ್ಥೆ ಇರೋದ್ರಿಂದ ಇಲ್ಲಿ ಪಾಪ್ಯುಲೇಷನ್ ಏನಾಗ್ತಿದೆ, ಹೆಚ್ಚಾಗ್ತಿದೆ. ಆನ್ ಅದರ್ ಹ್ಯಾಂಡ್ ದ ಬರ್ತ್ ರೇಟ್ ಕಂಟಿನ್ಯೂಸ್ ಟು ರಿಮೈನ್ ಹೈ ಆರ್ ಡಿಕ್ಲೈನ್ ವೆರಿ ಸ್ಲೋಲಿ. ಇಲ್ಲಿ ಬರ್ತ್ ರೇಟ್ ಏನಾಗ್ತಿದೆ, ತುಂಬ ಸ್ಪೀಡಾಗಿ ಹೆಚ್ಚಾಗ್ತಿದೆ. ಅದೇ ರೀತಿ ಡೆತ್ ರೇಟ್ ಕಡಿಮೆ ಆಗ್ತಿದೆ. ಹಾಗಾಗಿ ಪಾಪ್ಯುಲೇಷನ್ ಏನಾಗ್ತಿದೆ, ಹೆಚ್ಚಾಗ್ತಿದೆ. ಬಿಕಾಸ್ ಆಫ್ ಎ ವೆರಿ ಹೈ ಬರ್ತ್ ರೇಟ್ ಆ್ಯಂಡ್ ಸ್ಲೀಪ್ಲಿ ಫಾಲಿಂಗ್ ಡೆತ್ ರೇಟ್ಸ್, ದ ಪಾಪ್ಯುಲೇಷನ್ ಗ್ರೋತ್ ಟೆಂಡ್ಸ್ ಟು ಬಿ ಹೈಯರ್. ಇಲ್ಲಿ ಏನಾಗ್ತಿದೆ, ಮರಣದರ ಕಡಿಮೆ ಆಗ್ತಿದೆ, ಅಂದರೆ ಸಾಯ್ತಕ್ಕಂಥರ ಸಂಖ್ಯೆ ಕಡಿಮೆ ಆಗ್ತಿದೆ. ಅದೇ ರೀತಿ ಬರ್ತ್ ರೇಟ್ ಅಂದರೆ ಹುಟ್ಟುವವರ ಸಂಖ್ಯೆ ಹೆಚ್ಚಾಗ್ತಿರೋದ್ರಿಂದ ಏನಾಗ್ತಿದೆ, ಇಲ್ಲಿ ಪಾಪ್ಯುಲೇಷನ್ನು ಹೆಚ್ಚಾಗ್ತಿದೆ. ಇದು ಒಂದು ಈ ರೀತಿ ರೀಸನ್ಸ್ಗಳನ್ನು ನೀವು ಯಾಕೆ ಡೆವಲಪಿಂಗ್ ಕಂಟ್ರೀಸಲ್ಲಿ ಪಾಪ್ಯುಲೇಷನ್ ಹೆಚ್ಚಾಗ್ತಿದೆ ಅಂತ ಬಂದಾಗ ಈ ಕ್ವಶನ್ನಿಗೆ ನೀವು ಆನ್ಸರನ್ನು ನೀವು ಮಾಡಬೇಕು. 1 ಮಾರ್ಕ್ ಒಂದು ಕ್ವಶನ್ಸ್ ಬರುತ್ತೆ. ಹೂ ಆರ್ ದ ಪೀಪಲ್ ಐಡೆಂಟಿಫೈಡ್ ಆ್ಯಸ್ ವರ್ಕಿಂಗ್ ಪೀಪಲ್. ಇಲ್ಲಿ ವರ್ಕಿಂಗ್ ಪೀಪಲ್ ಅಂತ ಕರಿತೀವಿ, ಕೆಲಸ ಮಾಡುವ ವ್ಯಕ್ತಿಗಳು ಅಥವಾ ಕಾರ್ಯದಲ್ಲಿ ತೊಡಗಿರುವ ವ್ಯಕ್ತಿಗಳಂತ ಯಾರನ್ನು ಕರಿತೀವಿ ಅಂತ ಹೇಳಿದಾಗ, ದ ಅಡಲ್ಟ್ ಪಾಪ್ಯುಲೇಷನ್ ಹೂ ಆರ್ ಎಜುಕೇಟೆಡ್ ಆ್ಯಂಡ್ ಹೆಲ್ತಿ ಆ್ಯಂಡ್ ಪೊಸೆಸ್ ದ ಕೇಪಬಿಲಿಟಿ ಟು ಇನ್ಕ್ರೀಸ್ ದ ನ್ಯಾಷನಲ್ ಇನ್ಕಮ್ ಆರ್ ಕಾಲ್ಡ್ ವರ್ಕಿಂಗ್ ಪೀಪಲ್. ಇಲ್ಲಿ ವರ್ಕಿಂಗ್ ಪೀಪಲ್ ಅಂದರೆ ಯಾರನ್ನ ಕರಿತೀವಿ, ಯಾರು ವಯಸ್ಕರಾಗಿರ್ತಾರೆ, ಎಜುಕೇಟೆಡ್ ಆಗಿರ್ತಾರೆ, ಹೆಲ್ತಿಯಾಗಿರ್ತಾರೆ, ದೇಶಕ್ಕೆ ನ್ಯಾಷನಲ್ ಇನ್ಕಮನ್ನು ತಂದು ಕೊಡ್ತಕ್ಕಂಥ ಕೆಪಾಸಿಟಿ ಅವರಿಗಿರುತ್ತೆ, ಅವ್ರನ್ನ ವರ್ಕಿಂಗ್ ಪೀಪಲ್ಸ್ ಅಂತ ಕರಿತೀವಿ. ಅದೇ ರೀತಿ ವಾಟ್ ಈಸ್ ಮೀನ್ಡ್ ಬೈ ಹ್ಯೂಮನ್ ರಿಸೋರ್ಸಸ್, ಮಾನವ ಸಂಪನ್ಮೂಲಗಳು ಅಂದರೆ ಎಲ್ಲರೂ ಮಾನವ ಸಂಪನ್ಮೂಲ ಆಗೋಕ್ಕೆ ಸಾಧ್ಯವಿಲ್ಲ. ಯಾವ ವ್ಯಕ್ತಿ ಎಜುಕೇಟೆಡ್ ಆ್ಯಂಡ್ ಹೆಲ್ತಿ, ವರ್ಕಿಂಗ್ ಪೀಪಲ್ ಹೂ ವರ್ಕ್ ಟು ಇನ್ಕ್ರೀಸ್ ದ ನ್ಯಾಷನಲ್ ಇನ್ಕಮ್ ಆರ್ ಕಾಲ್ಡ್ ಹ್ಯೂಮನ್ ರಿಸೋರ್ಸಸ್. ಯಾವ ವ್ಯಕ್ತಿ ಎಜುಕೇಟೆಡ್ ಆಗಿರ್ತಾನೆ, ಹೆಲ್ತಿಯಾಗಿರ್ತಾನೆ, ನ್ಯಾಷನಲ್ ಇನ್ಕಮ್ಗೆ ಅವನಿಂದ ರಾಷ್ಟ್ರಕ್ಕೆ ಇನ್ಕಮ್ ಬರ್ತಿದೆ ಅಂದರೆ ಅವನ್ನ ಎಂತ ಕರಿಬೋದು, ಹ್ಯೂಮನ್ ರಿಸೋರ್ಸಸ್ ಅಂತ ಕರಿಬೋದು. ಸುಮ್ಮನೆ ವಯಸ್ಸಾಗಿ ಕಾಯಿಲೆಯಿಂದ ತುಂಬಿರ್ತಕ್ಕಂಥ ವ್ಯಕ್ತಿಗಳು ದೇಶಕ್ಕೆ ಯಾವುದೇ ರೀತಿಯ ಇನ್ಕಮನ್ನು ತರೋದಿಲ್ಲ. ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟಾಗಿ ಕೇಳ್ತಾರೆ. ವಾಟ್ ವಾಸ್ ದ ಇಂಡಿಯಾಸ್ ಪಾಪ್ಯುಲೇಷನ್ ಅಕಾರ್ಡಿಂಗ್ ಟು 2011 ಸೆನ್ಸಸ್. 2011ರ ಸೆನ್ಸಸ್ ಪ್ರಕಾರ ನಮ್ಮ ಭಾರತದ ಪಾಪ್ಯುಲೇಷನ್ ಎಷ್ಟು ಅಂತ ಕೇಳ್ತಾರೆ. ಈಗ ಪ್ರೆಸೆಂಟಿಂದು ಎಬೋ 130 crores ದಾಟಿದೆ. ಬಟ್ 2011ರ ಸೆನ್ಸಸ್ ಪ್ರಕಾರ 121.1 crores, 121.1 ಕೋಟಿ ನಮ್ಮ ಭಾರತದ ಜನಸಂಖ್ಯೆ ಇದೆ. ಇದು 1 ಮಾರ್ಕಿಗೆ ಮಲ್ಟಿಪಲ್ ಚಾಯ್ಸಲ್ಲಿ ಆಲ್ಮೋಸ್ಟ್ ಈ ಕ್ವಶನನ್ನು ಕೇಳ್ತಾರೆ. ಇಲ್ಲಿ ಇನ್ನೊಂದು ಕ್ವಶನ್ಸ್ ಬರುತ್ತೆ. ವಾಟ್ ಈಸ್ ದ ರೋಲ್ ಆಫ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇನ್ ಡೆವಲಪಿಂಗ್ ಹ್ಯೂಮನ್ ರಿಸೋರ್ಸಸ್. ಅಂದರೆ ಹೆಲ್ತ್ ಮತ್ತು ಎಜುಕೇಷನ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ ಮಾಡೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಕೇಳ್ತಾರೆ. ಇದರ ಒಂದೊಂದು ಪಾಯಿಂಟ್ಗಳನ್ನು ನೀವು ತಿಳ್ಕೊಂಡ್ರೆ ಸಾಕಾಗುತ್ತೆ. ಹೆಲ್ತಲ್ಲಿ ಗುಡ್ ಹೆಲ್ತ್ ಇಂಪ್ರೂವ್ಸ್ ನಾಟ್ ಓನ್ಲಿ ದ ಕ್ವಾಲಿಟಿ ಆಫ್ ಲೈಫ್ ಆಫ್ ಪೀಪಲ್ ಬಟ್ ಆಲ್ಸೋ ದ ಕ್ವಾಲಿಟಿ ಆಫ್ ದೇರ್ ವರ್ಕ್. ಅಂದರೆ ಒಳ್ಳೆಯ ಆರೋಗ್ಯದಿಂದ ಅವನ ಜೀವನ ಕೂಡ ಗುಣಮಟ್ಟದಲ್ಲಿರುತ್ತೆ, ಕ್ವಾಲಿಟಿಯಲ್ಲಿರುತ್ತೆ, ಅವನ ವರ್ಕ್ ಕೂಡ ಕ್ವಾಲಿಟಿಯಾಗಿ ಮಾಡ್ಬೋದು. ನೆಕ್ಸ್ಟ್, therefore the rapid economic development has to be achieved, the health of the people should be improved. ಅಂದರೆ ಎಕನಾಮಿಕಲ್ ರ್ಯಾಪಿಡಾಗಿ ತುಂಬ ವೇಗವಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಂದ್ರೆ ಅವನ ಹೆಲ್ತ್ ಕೂಡ ತುಂಬಾ ಮುಖ್ಯವಾಗಿ ಬೇಕಾಗುತ್ತೆ. ನೆಕ್ಸ್ಟ್, ಎಜುಕೇಷನ್. ಇಫ್ ಎ ಗುಡ್ ಎಜುಕೇಷನ್ ಟ್ರೈನಿಂಗ್ ಆರ್ ಪ್ರೊವೈಡೆಡ್ ಟು ಹ್ಯೂಮನ್ ರಿಸೋರ್ಸಸ್ ದಿ ಕ್ಯಾನ್ ಬಿ ಟ್ರಾನ್ಸ್ಫಾರ್ಮ್ಡ್ ಇಂಟು ಹ್ಯೂಮನ್ ಕ್ಯಾಪಿಟಲ್. ಅಂದರೆ ಒಬ್ಬ ವ್ಯಕ್ತಿಗೆ ಒಳ್ಳೆ ಎಜುಕೇಷನ್ ಟ್ರೈನಿಂಗ್ ಕೊಟ್ಟಾಗ ಅವನು ಮಾನವ ಬಂಡವಾಳವಾಗಿ ಕನ್ವರ್ಟ್ ಆಗ್ತಾನೆ. ಎಜುಕೇಷನ್ ಕ್ಯಾನ್ ಟ್ರಾನ್ಸ್ಫರ್ ನಾಲೆಡ್ಜ್ ಆ್ಯಂಡ್ ಸ್ಕಿಲ್ಸ್ ಫ್ರಮ್ ಒನ್ ಜನರೇಷನ್ ಟು ದ ನೆಕ್ಸ್ಟ್. ಅಂದರೆ ಎಜುಕೇಷನಿಂದ ಏನಾಗುತ್ತೆ, ನಾಲೆಡ್ಜ್ ಆಗಿರ್ಬೋದು, ಸ್ಕಿಲ್ ಆಗಿರ್ಬೋದು, ಒಂದು ಜನರೇಷನಿಂದ ಇನ್ನೊಂದು ಜನರೇಷನಿಗೆ ಏನಾಗುತ್ತೆ, ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ. ಇದರಿಂದ ಏನಾಗುತ್ತೆ, ಸಂಪನ್ಮೂಲದ ಒಂದು ರಿಸೋರ್ಸ್
ಪರ್ಸನ್ಸ್ ಅಥವಾ ಹ್ಯೂಮನ್ ರಿಸೋರ್ಸಸ್ ಏನಾಗುತ್ತೆ ಹೆಚ್ಚಾಗ್ತಾ ಹೋಗುತ್ತೆ. ಥ್ರೂ ದ ಎಜುಕೇಷನ್ ಎನಿ ಒನ್ ಕ್ಯಾನ್ ಗೈನ್ ನಾಲೆಡ್ಜ್ ಆಫ್ ಡಾಕ್ಟರ್, ಇಂಜಿನಿಯರ್ ಆ್ಯಂಡ್ ಸೈಂಟಿಸ್ಟ್ಸ್. ಎಜುಕೇಷನಿಂದ ಒಬ್ಬ ಡಾಕ್ಟರ್ ಆಗ್ತಾನೆ, ಇಂಜಿನಿಯರ್ಸ್ ಆಗ್ತಾನೆ, ಸೈಂಟಿಸ್ಟ್ಗಳಾಗ್ತಾನೆ. ಇವ್ರು ಏನು ಮಾಡ್ತಾರೆ, ದೇಶಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕಾಂಟ್ರಿಬ್ಯೂಷನ್ಸನ್ನು ಕೊಡ್ತಾರೆ. ಇಷ್ಟು ಈ ಒಂದು ಚಾಪ್ಟ್ರಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ನಿಮ್ಮ ಹೋಮ್ವರ್ಕನ್ನು ಬರ್ಕೊಳ್ರಿ, ಇದೇ ಕ್ವಶನ್ಸನ್ನು ಬರ್ಕೊಳ್ರಿ. ವಾಟ್ ಈಸ್ ದ ರೋಲ್ ಆಫ್ ಹೆಲ್ತ್ ಆ್ಯಂಡ್ ಎಜುಕೇಷನ್ ಇನ್ ಡೆವಲಪಿಂಗ್ ಹ್ಯೂಮನ್ ಕಂಟ್ರೀಸ್, developing human resources? What is the role of health and education in developing human resources? Next ಇನ್ನೊಂದು ಕ್ವಶನ್, ವಾಟ್ ಈಸ್ ಮೀನ್ಡ್ ಬೈ ಹ್ಯೂಮನ್ ರಿಸೋರ್ಸಸ್? ನೆಕ್ಸ್ಟ್ ಇನ್ನೊಂದು ಲಾಸ್ಟ್ ಕ್ವಶನ್, ವಾಟ್ ಈಸ್ ಕನ್ಸರ್ವೇಷನ್? ಈ ಮೂರು ಕ್ವಶನ್ಸ್ಗಳನ್ನು, ವಾಟ್ ಈಸ್ ಕನ್ಸರ್ವೇಷನ್, ಈ ಮೂರು ಕ್ವಶನ್ಸ್ಗಳನ್ನು ನೀವು ಬರೆದು ನನಗೆ ಗ್ರೂಪಲ್ಲಿ ಹಾಕಬೇಕು. ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಡಿಸ್ಕಸ್ ಅಬೌಟ್ ದ ಅನದರ್ ಲೆಸನ್ಸ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು.